ಮಂಡಲದ ಅಧ್ಯಕ್ಷರಂತ ಕೇಶವರಾಜ್ ಅವರೇ, ರಾಜಶೇಖರ್ ರೆಡ್ಡಿ ಅವರೇ, ನಿಮ್ಮೆಲ್ಲರ ನಮ್ಮೆಲ್ಲರ ಮತ್ತು ನಾನು ಇಲ್ಲಿ ಶಾಸಕನಾಗಿ ನಿಲ್ಲಲಿಕ್ಕೆ ಕಾರಣ ಆಗಿ ರಾಜ್ಯದಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಇಡೀ ರಾಜ್ಯವನ್ನ ಎಲ್ಲ ಹೆಲಿಕಾಪ್ಟರ್ ಸುತ್ತಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಕಾರಲ್ಲೇ ಸುತ್ತಿ 19 ಸ್ಥಾನವನ್ನ ಗೆಲ್ಲಿಸಲಿಕ್ಕೆ ಬಹಳ ಜೈಬೇರಿಯನ್ನ ಬಾರಿಸಿದ್ದಾರೆ. ಎಲ್ಲ ಕಡೆ ಬಹಳ ಒಂದು ರೀತಿ ಯಡಿಯೂರಪ್ಪ ಸಾಹೇಬರ ಜೊತೆಯಲ್ಲಿ ನಿರಂತರವಾಗಿ ರೈತರ ಹೋರಾಟದಲ್ಲಿ ಸಾರ್ವಜನಿಕರ ಸಭೆಗಳನ್ನ ಎಲ್ಲವನ್ನ ಹಿನ್ನೆಲೆ ಗಾಯಕರಾಗಿ ಕೆಲಸ ಮಾಡಿ ಇವತ್ತಿನ ದಿನ ರಾಜ್ಯ ಅಧ್ಯಕ್ಷರಾಗಿ ಬಹಳ ಹೆಚ್ಚಿನ ಉತ್ಸಾಹದಿಂದ ಬಹಳ ಹೆಮ್ಮೆಯಿಂದ ನಮ್ಮ ಅಧ್ಯಕ್ಷರು ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ JDSನ ಅಧ್ಯಕ್ಷರಂತ ಕುಮಾರಣ್ಣವರು ಸಹಕಾರವನ್ನ ಬಹಳ ಮಾಡಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಉಕ್ಕು ಮತ್ತು ದೊಡ್ಡ ಕೈಗಾರಿಕೆಯ ಸಚಿವರಾಗಿದ್ದಾರೆ. ಜೊತೆಯಲ್ಲಿ ನಿಮ್ಮೆಲ್ಲರ ಮೋದಿಯವರ ಆಶೀರ್ವಾದ ಇವತ್ತೊಂದು ದಿನ ಬಹಳ ಖುಷಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಸಾಹೇಬರಿಗೆ ಪ್ರೋತ್ಸಾಹ ಕೊಟ್ಟು ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಮ್ಮ ವಿಜಯಣ್ಣವರು ಹಿನ್ನೆಲೆ ಬಹಳ ಇದೆ. ನಾನು ವಿಧಾನಸೌಧ ಮೆಟ್ಲು ಇಳಿತಾ ಇದ್ದೆ, ಕೃಷ್ಣಪ್ಪ ಒಂದು 5 ನಿಮಿಷ ಕಾರ್ಯಲ್ಲಿ ಕೂತ್ಕೊ ಅಂದ್ರು. ಯಾಕಣ್ಣ ಅಂದ್ರೆ ಬಾ ಅಂದ್ರು. ಕರ್ಕೊಂಡೋಗಿ ಅರ್ಧ ಗಂಟೆ ಚರ್ಚೆ ಮಾಡಿದ್ರು. ಎಲ್ಲ ಕಡೆ ಹೆಂಗಿದೆ, ನಿನ್ನ ಕ್ಷೇತ್ರ 7.5 ಲಕ್ಷ ಇದೆ, ನೀನು ಗಟ್ಟಿಯಾಗಿ ತೀರ್ಮಾನ ತಗೊಂಡು ಆ ಪ್ರಚಂಡ್ರನ್ನ ನೀನು ಎದುರಿಸ್ತೀನಿ ಅಂದ್ರೆ ನಾವು ಟಿಕೆಟನ್ನು ಬಹಳ ಖುಷಿಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಬಹಳ ಎಲ್ಲ ರೀತಿಯ, ನಿಜವಾಗಿ ಹೇಳ್ಬೇಕಂದ್ರೆ ಎಲ್ಲ ರೀತಿಯ ಸಪೋರ್ಟನ್ನು ವಿಜಯಣ್ಣವರು 2 ದಿನಕ್ಕೊಮ್ಮೆ ಅವರ ಫೋನ್ ಮಾಡೋರು. ಏನಾಗ್ತಿದೆ, ಎಲ್ಲಾಗ್ತಿದೆ, ಹೇಗಾಗ್ತಿದೆ, ಹೇಗೆ ನಿಮ್ಮ ಕಾರ್ಯಕರ್ತರು ಅವರ ಪ್ರೆಷರ್ಗೆ ತಡೀತಾ ಇದ್ದಾರೆ ಅಂತ. ನಾನು ಹೇಳಿದೆ ವಿಜಯಣ್ಣವ್ರಿಗೆ, ಅಣ್ಣ ನನ್ನ ಕಾರ್ಯಕರ್ತರು ಬಹಳ 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 ಒತ್ತಡ ಇದ್ರು ಬಹಳ ವಿಶ್ವಾಸದಿಂದ ಕೆಲಸವನ್ನ ಮಾಡ್ತಿದ್ದಾರೆ. ಯಾರಿಗೂ ಎದರದೆ ಬಗ್ಗದೆ ಗಟ್ಟಿಯಾಗಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಡಾಕ್ಟರ್ ಮಂಜುನಾಥ್ ಸಾಹೇಬರಿಗೆ ನಾನು ಮನೆಯಲ್ಲಿ ನಮ್ಮ ಇವತ್ತು ಬಹಳ ಉತ್ಸಾಹಕಾರಿಗೆ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತಿರುವಂಥ ಗೆಳೆಯ ಹನುಮಂತ್ ಅವರು, ರಮೇಶ್ ರಾಜ್ ಅವರು, ವಿಜಯ್ ಕುಮಾರ್ ಅವರು, ನಮ್ಮ ಎಲ್ಲ ಊರಿನ ಮುಖಂಡರು ಊರಿನ ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಹನುಮಂತು ಡಾಕ್ಟ್ರ್ ನಿಲ್ಲಿಸ್ಬೇಕು ಅಂತಿದ್ದಾರೆ, ಡಾಕ್ಟ್ರ್ ಮನೆಗೆ ಹೋಗೋಣ ಅಂತೇಳಿ ನಮ್ಮ ಆಂಜನೇಯನ ಪೂಜೆ ಮಾಡಿ ಡಾಕ್ಟ್ರ್ ಮನೆಗೆ ಹೋದಾಗ ನಮ್ಮನ್ನು ನೋಡಿ ಡಾಕ್ಟ್ರು ಭಾಳ ಖುಷಿ ಬಿದ್ದರು. ನಿಮ್ಮ ಕ್ಷೇತ್ರದಲ್ಲಿ ನನಗೆ ಭಯ ಇದೆಯಪ್ಪ, ನೀವೇ ಬಂದ್ಬಿಟ್ಟಿದ್ದೀರ ಆಂಜನೇಯ ಬಂದಂಗೆ, ನನಗೆ ಧೈರ್ಯ ತುಂಬ್ತಾ ಇದ್ದೀರ ಅಂತೇಳಿ ಭಾಳ ಒಕ್ಕಲಿನಿಂದ ಡಾಕ್ಟ್ರು ಭಾಳ ಪ್ರೀತಿಯಿಂದ ಇವತ್ತಿನ ದಿನ ಕಾರ್ಯಕ್ರಮವನ್ನು ಮಾಡು. ಈ ಕಾರ್ಯಕ್ರಮದಲ್ಲಿ ನಾನು ಕೆಲವು ಮುಖಂಡರು ಹೇಳಿಲ್ಲ ಅಂದರೆ ಅದು ತಪ್ಪಾಗ್ತದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ಉತ್ತರಹಳ್ಳಿ ವಾರ್ಡಿನಿಂದ 27,000 ಲೀಡನ್ನು ಕೊಟ್ಟು ಇವತ್ತಿನ ದಿನ ನಮ್ಮ ಹನುಮಂತು, ರಮೇಶ್ ರಾಜು, ವಿಜಯ್ ಕುಮಾರ್, ಗಂಗಣ್ಣ ಊರಿನ ಎಲ್ಲ ನನ್ನ ಹೃದಯದಲ್ಲಿರುವಂಥ ನನ್ನ ಪಕ್ಷದ ಮುಖಂಡರು. ಜೊತೆಯಲ್ಲಿ ಪಕ್ಕದ ವಾರ್ಡಿನ ವಸಂತಪುರದಲ್ಲೂ 20,000 ಲೀಡನ್ನು ವಿಜಯ್ ಕುಮಾರ್, ಅಶ್ವಥ್, ಉಮೇಶು ಎಲ್ಲರೂ ನಾರಾಯಣ್ ಎಲ್ಲ ಒಗ್ಗಟ್ಟಾಗಿ ಶ್ರಮಿಸಿ ಲೀಡನ್ನು ಕೊಟ್ಟಿದ್ದಾರೆ. ಎಲ್ಚನಹಳ್ಳಿಯಲ್ಲಿ ನಮ್ಮ ಪಾಕಿಸ್ತಾನ ಸ್ನೇಹಿತರಿದ್ರು, ಆ ವಿರುದ್ಧವಾಗಿ ನಮ್ಮ ಯೋಗೇಶು, ಬಾಲಾಜಿ, ರಾಜಣ್ಣ ಕೆಲಸವನ್ನ ಮಾಡಿದ್ದಾರೆ. ಕುಮಾರ್ ಅವರು ಕೆಲಸವನ್ನ ಮಾಡಿದ್ದಾರೆ. ಜೊತೆಯಲ್ಲಿ ಕೋಣಗುಂಟೆಯಲ್ಲಿ 20,000 ಲೀಡನ್ನು ಬರಲಿಕ್ಕೆ ನಮ್ಮ ಜಯರಾಮ್ ಅವರು, ಮಣಿಯವರು, ಮಹಿಳಾ ಅಧ್ಯಕ್ಷರುಗಳು ಭಾಳ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಒಂದು ರೀತಿ ಇತ್ಲ ಕಡೆ ಸಿಟಿನೂ ಅಲ್ಲ, ಇತ್ಲ ಕಡೆ ಸ್ಲಮ್ಮು ಅಲ್ಲ ಅಂತ ಸ್ಥಿತಿಲಿರುವಂಥ ಒಟ್ಗೆರೆ ವಾರ್ಡಲ್ಲಿ ನಮ್ಮ ಟಿ ನಾರಾಯಣ ಮುಖಂಡರುಗಳೆಲ್ಲ ಒಂದು 12,000 ಲೀಡನ್ನು ಭಾಳ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಭಾಳ ಇವತ್ತಿನ ದಿನ ಸೋಮು ಊರಲ್ಲಿಲ್ಲ, ನಮ್ಮ ಕಾರ್ಪೊರೇಟ್ರು ಸೋಮು ಅವರು ಮಿನಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾರೆ, 4,500 ಲೀಡನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಬೇಗೂರಿನ ಆರಾಧ್ಯ, ಲೋಕೇಶು, ಎಲ್ಲ ಹರೀಶು ಮುಖಂಡರುಗಳೆಲ್ಲ ಸೇರಿ, ಪ್ರಶಾಂತ್ ಎಲ್ಲ ಸೇರಿ ಇವತ್ತು ಅಲ್ಲೂ ನನಗೆ 9,500 ಲೀಡನ್ನು ಕೊಟ್ಟಿದ್ದಾರೆ. ನನಗೆ
ನನ್ನ ಚುನಾವಣೆಯಲ್ಲಿ ಟೆನ್ಷನಲ್ಲಿದ್ದ ನಮ್ಮ ಜಿಂಬಾಬು ಶಾಂತಾಬಾಬು ಅವರು ಅಲ್ಲೂ ಒಂದು 4,000 ಲೀಡನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಜಿಗಣಿ ಹೋಬಳಿಯಲ್ಲಿ ನಮ್ಮ ಎಲ್ಲ ಪಂಚಾಯತಿ ಬನ್ನೇರುಘಟ್ಟ ಇರ್ಬೋದು, ಮಂಟಪ ಇರ್ಬೋದು, ಇವತ್ತಿನ ದಿನ ರಾಗಹಳ್ಳಿ ಇರ್ಬೋದು, ಕಲ್ಬಾಳ್ ಇರ್ಬೋದು, ಆರ್ಗದ್ದೆ ಇರ್ಬೋದು, ಉಳಿಮಂಗ್ಲ ಇರ್ಬೋದು, ಎಲ್ಲ ಪಂಚಾಯತಿಯ ಎನ್ನಗರ ಪಂಚಾಯತಿ ನನ್ನ 4 ಚುನಾವಣೆ 3 MP ಚುನಾವಣೆಯಲ್ಲಿ ಈ ಸತಿ ಎನ್ನಗರದಲ್ಲೂ ಇವತ್ತಿನ ದಿನ ಲೀಡನ್ನು ತಂದಿರೋಂಥ ಅವಕಾಶವನ್ನು ಆಗಿದೆ. ಭಾಳಷ್ಟು ಎಲ್ಲ ತೋಗೂರು ಪಂಚಾಯತಿ, ಪಟ್ಟಣ ಪಂಚಾಯತಿ, ಕೋನಪ್ಪನಗರ ಪಟ್ಟಣ, ಜಿಗಣಿ ಹೋಬಳಿಯ ಎಲ್ಲ ಮುಖಂಡಗಳು, ಪುರಸಭೆ ಮೆಂಬರ್ಗಳು, ಎಲ್ಲ ನಾಯಕರು, ಯಾಕೆಂದರೆ ಒಂದೊಂದು ಪಂಚಾಯತಿಗೆ 4 ಜನ ಚೇರ್ಮನ್ಗಳಾಗಿ ರಿಟೈರ್ಡ್ ಆಗಿದ್ದಾರೆ. ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ, ಮತ್ತು ಪಟ್ಟಣ ಪಂಚಾಯತಿಯ ಗೌರವಾನ್ವಿತ ಎಲ್ಲ ಮೆಂಬರ್ ಅವರೇ, ಮತ್ತು ನಮಗೆ ಭಾಳ ಯಾವಾಗಲೂ ಭಾಳ ಪ್ರೀತಿಯಿಂದ ಉತ್ಸಾಹದಿಂದ ಪ್ರೋತ್ಸಾಹ ಕೊಡ್ತಿರುವಂಥ ನಮ್ಮ MLCಗಳಂಥ ಗೋಪಿನಾಥ್ ರೆಡ್ಡಿ ಅವರು ಭಾಳ ಒತ್ತನ್ನು ಕೊಡ್ತಾ ಇರ್ತಾರೆ. ನಮ್ಮ ತಮೇಶ್ ಗೌಡರು ಭಾಳ ನಮ್ಮ ವಿಜಯಣ್ಣವ್ರಿಗೆ ಒಂದು ರೀತಿ ಪ್ರೋತ್ಸಾಹ ಜೊತೆಯಲ್ಲಿ ಜವಾಬ್ದಾರಿಯನ್ನು ಜಾಸ್ತಿ ಹೊತ್ಕೊಂಡು ಓಡಾಡ್ತಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಆಗಿ ಪ್ರಮೋಷನ್ ಆಗಿ ನಮ್ಮ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಆನೇಕಲ್ ಹೋಗಿ ಅಲ್ಲೂ ಒಳ್ಳೆ ಲೀಡನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ನಾಯಕರುಗಳು, ಇವತ್ತು ವೇದಿಕೆ ಮೇಲಿರುವಂಥ ಎಲ್ಲ ನಾಯಕರು, ಮುಂದೆ ಇರುವಂಥ ಎಲ್ಲ ಮುಖಂಡರು, ನಿಮ್ಮೆಲ್ಲರ ವಿಶ್ವಾಸ, ಆಶೀರ್ವಾದ ಭಾಳ ಒಂದು ರೀತಿ ನಾವು ಯಾವಾಗಲೂ RBI ಲೇಔಟಲ್ಲೇ ಕಾರ್ಯಕ್ರಮನ ಮಾಡ್ತಿದ್ವಿ. ಈ ಸತಿ ನಮ್ಮ ಎಲ್ಲ ಮುಖಂಡರುಗಳು ಇಲ್ಲಿ ಮಾಡೋದಕ್ಕೆ ಸ್ವಲ್ಪ ದೂರ ಆದರೂ ನೀವೆಲ್ಲ ಮುಖಂಡರುಗಳು ಭಾಳ ಪ್ರೀತಿಯಿಂದ ಉತ್ಸಾಹಕಾರಿಯಿಂದ ಬಂದಿದ್ದೀರ. ನಮಗೆ ಭಾಳ ಕಮ್ಮಿ ಬೂತ್ ಇರೋದು, 598 ಬೂತ್ ಮಾತ್ರ ವಿಜಯಣ್ಣ, ಭಾಳ ಕಮ್ಮಿ ಬೂತ್ ಇದೆ. ಆದರೆ ಈ ಸತಿ ಇನ್ನು ಮುಂದಿನ ಬರೋ ಚುನಾವಣೆಗೆ ನಮ್ಮ ಕ್ಷೇತ್ರ ಒಂದು 8.5 ಲಕ್ಷ ಓಟು ದಾಟುತ್ತೆ ಅಂತ ನಂಬಿಕೆ ಇದೆ. ಎಷ್ಟು ಹೆಚ್ಚಾದರೂ ನಮ್ಮ ಲೀಡ್ ಗಟ್ಟಿಯಾಗಿ ಹೋಗ್ತಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿಯಲ್ಲಿ ಮೊದಲನೇದಾಗಿ ನಂಗೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಾಗ BDAಯಿಂದ ಹಿಸ್ಟ್ರಿನಲ್ಲೇ ಇಲ್ಲ, BDAಯಿಂದ 800 ಕೋಟಿಯನ್ನು ಅವತ್ತು ಅಭಿವೃದ್ಧಿಯನ್ನು ಕೊಟ್ಟಿದ್ದಕ್ಕೆ ನಾನು ನಿರಂತರವಾಗಿ ಇವತ್ತು ಗೆಲ್ಲಲಿಕ್ಕೆ ಅನುಕೂಲ ಆಗ್ತದೆ. ಭಾಳ ಒಂದು ರೀತಿ ಒಳ್ಳೆ ರೀತಿಯ ಸಹಕಾರ ಸಿಗ್ತದೆ. ನಮ್ಮ ಯಡಿಯೂರಪ್ಪ ಸಾಹೇಬರು ಭಾಳ ಪ್ರೀತಿ ನನಗೆ. ಫಸ್ಟು ಲೆಟ್ರ್ 4 ತೊಗೊಂಡೋಗಿ ಟಿಫನ್ ಟೈಮಲ್ಲಿ ಡೈನಿಂಗ್ ಟೇಬಲ್ ಹತ್ರ ಇಡ್ತಿದ್ದೆ, ಹಿಂಗೆ ತೊಳ್ಳೋರು ಹಾಗೆ ಮಾಡಲ್ಲ ಹೋಗೋನವರು. ನಮಗೆ ಗೊತ್ತಿತ್ತು, ಮುಂದೆಗಡೆ ವಾಕಿಂಗ್ ಮಾಡ್ತಿದ್ದೆ, ಅವನ್ನೆಲ್ಲೋ ಕರೆಯೋನವರು, ಮತ್ತು ಕೂಲಾಗಿ ಸೈನ್ ಹಾಕ್ಕೊಡೋರು. ಭಾಳ ಒಂದು ಒಮ್ಮತದ ಪ್ರೋತ್ಸಾಹ. ಜೊತೆಯಲ್ಲಿ ನನಗೆ 2008ರಲ್ಲಿ ನಮ್ಮ ಅಣ್ಣವ್ರಿಗೂ ನಮಗಿಬ್ಬರಿಗೂ ಸೀಟ್ಗೆ ಜಗಳ ಆಯ್ತು. ಆ ಟೈಮಲ್ಲಿ ವಿಜಯಣ್ಣವರು ಗಟ್ಟಿಯಾಗಿ ನಿಂತು ನನಗೂ ಸೀಟ್ ಕೊಡಿಸಿದ್ರು, ನಮ್ಮ ಅಣ್ಣನಿಗೂ ಸೀಟ್ ಕೊಡಿಸಿದ್ರು. ಇಬ್ಬರು ಗೆದ್ದು ಭಾಳ ಯಶಸ್ವಿಯಾಗಿ ಅವರ ಗೌರವವನ್ನು ನಾವು ಕಾಪಾಡಿ. ಇವತ್ತೊಂಥರ ಯುವಕರಲ್ಲಿ ಗಾಡಿಯಲ್ಲಿ ಬರ್ತಿರ್ಬೇಕಾದ್ರೆ ಭಾಳ ಖುಷಿ ಆಗ್ತಿತ್ತು. ವಿಜಯಣ್ಣವರು ರಾಜ್ಯಾಧ್ಯಕ್ಷ ಆದಮೇಲೆ ಒಂದು ಒಳ್ಳೆಯ ಉತ್ಸಾಹ ತುಂಬ್ತಾ ಇದೆ, ನಮಗೂ ಒಂಥರ ಚೈತನ್ಯ ತುಂಬ್ತಾ ಇದೆ. ನಮ್ಮ ಡಾಕ್ಟ್ರಂತೂ ಏನೇ ಆದರೂ ಏನೇ ಇರಲಿ ಅವರು ನಗು ಮುಖನೇ ನಮ್ಮ ಒಳ್ಳೆ ಆಸ್ತಿ ಅಂತ ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀವಿ. ಎಲ್ಲ ಕಡೆ ನಾವು ಹೆಚ್ಚು ಕಮ್ಮಿ ಎಲ್ಲ ಅಪಾರ್ಟ್ಮೆಂಟಿನ ನಾಯಕರುಗಳು, ಅಪಾರ್ಟ್ಮೆಂಟಿನ ಜನ, ನಮ್ಮ ಕೆಳಮಟ್ಟದಲ್ಲಿರುವಂಥ BPL ಕಾರ್ಡಿಂದ ಹಿಡ್ದು APL ಕಾರ್ಡಿಂದ ಹಿಡ್ದು ಕಾರ್ಡ್ ಇಲ್ಲದಿದ್ದ ಇರೋವರೆಗೂ ಇವತ್ತು ಹೆಚ್ಚಿನ ಮತದಾನವನ್ನು ನಮಗೆ ಕೊಟ್ಟು ಗೌರವವನ್ನು ಸಲ್ಲಿಸಿದ್ರು. ಭಾಳ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ದಿನವೂ ನಾವು ವಿಜಯಣ್ಣವ್ರಿಗೆ ಚುನಾವಣೆ ಕಷ್ಟವನ್ನು ತಿಳಿಸ್ತಾ ಇರಲಿಲ್ಲ. ಯಾಕೆಂದರೆ ಅವ್ರು ರಾಜ್ಯ ಸುತ್ತಾ ಇರ್ತಾರೆ, ಟೆನ್ಷನ್ ಬೇಡ ಅಂತೇಳಿ ನಾವು ಗಟ್ಟಿಯಾಗಿ ಹೇಳ್ತಿದ್ವಿ. ಭಾಳಷ್ಟು ಜನ ಡಾಕ್ಟ್ರು ಮನೆಗೆ ಅನ್ಸೂಯ ಅಕ್ಕವ್ರಿಗೆ ಮತ್ತು ಶೈಲಜಾ ಅಕ್ಕವ್ರಿಗೆಲ್ಲ ಮೆಸೇಜ್ ಪಾಸ್ ಮಾಡೋರು. ನನ್ನ ವಿರೋಧಿಗಳು ಇದ್ದೇ ಇರ್ತಾರೆ. ಅವರೆಲ್ಲ ಹಿಂಗೆ ಕೃಷ್ಣಪ್ಪವ್ರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸರಿಯಾಗಿ ವಿಜಯಣ್ಣ ಜಿಗಣಿಯಲ್ಲಿ ಭಾಳ ಪ್ರೀತಿಯಿಂದ ಅವ್ರನ್ನ ಗೌರವಿಸಿ ಅವತ್ತು ನಮಗೆ ಜಯಶೀಲರಾಗಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಭಾಳ ಉತ್ಸಾಹ ತುಂಬಿತು. ನಿಮ್ಮೆಲ್ಲರ ಪ್ರೀತಿಯಿಂದ ಯಾವುದೇ ಕಾರ್ಯಕ್ರಮ ಮಾಡಲಿ ಶಕ್ತಿ ತುಂಬಿ ನಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರ್ತೀವಿ. ನಮಗೆ ವಿಜಯಣ್ಣವ್ರಿಗೆ ನಾನು ಭಾಳ ಪ್ರೀತಿಯಿಂದ ವಿನಯದಿಂದ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಪಾರ್ಟಿಯಲ್ಲಿ ಅಧಿಕಾರ ಕೊಡಿ ಅಂತ ಕೇಳ್ಕೊತೀವಿ. ಯಾಕೆಂದರೆ ದೊಡ್ಡ ಕ್ಷೇತ್ರ,
ನಮ್ಮ ಕ್ಷೇತ್ರಕ್ಕೂ ಜಾಸ್ತಿ ಕೊಡಿ. ನಾನು ಇವತ್ತು ಹೇಳಬೇಕು ಅಂತಂದರೆ, ನಮ್ಮ ಸೀನಾ ಗೆದ್ದಾಗ ಅಣ್ಣ ನಾನೇ ಕೆಲ್ಗೆ ಹೋಗ್ತೀನಿ ಅಂದ, ಹೋಗಪ್ಪ ಬೆಳೆಯೋ ಜಾಗಕ್ಕೆ ಹೋಗಿ, ನಾನು ಯಾರಿಗೂ ಅಡ್ಡ ಆಗ್ತಿದ್ದೆ. ಎಲ್ಲ ಕಡೆ ನಿಮ್ಮ ಶಕ್ತಿ ಮೀರಿ ಬೆಳೀಲಿಕ್ಕೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದೀನಿ, ಉತ್ಸಾಹ ತುಂಬ್ತಾ ಇದ್ದೀನಿ. ನಿಮ್ಮ ಮನೆ ಮಗನಾಗಿ ಇವತ್ತು ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ. 16 ವರ್ಷದಲ್ಲಿ ಒಂದೇ ಒಂದು ಬಾರಿ ಮಾತ್ರ ನಾನು BMTCಲಿ ಇದ್ದಾಗ ಫಾರಿನ್ ಟೂರ್ ಬಿಟ್ಟರೆ, ಬಾಕಿ ಎಲ್ಲ ನನ್ನ ಟೂರ್ ಎಲ್ಲಿ ಅಂತಂದರೆ ನನ್ನ ಕ್ಷೇತ್ರ ಬಿಟ್ಟರೆ, ಧರ್ಮದ ಕ್ಷೇತ್ರಗಳು ಬಿಟ್ಟರೆ ಇನ್ನೆಲ್ಲೂ ಹೋಗೋ ಪ್ರಶ್ನೆನೇ ಇಲ್ಲ. ಕಾರಣ 7.5 ಲಕ್ಷ ಜನ ಇರೋದ್ರಿಂದ ನನಗೆ ಇನ್ನಷ್ಟು ಜಾಸ್ತಿ ಜನ ಆದರೂ ಖುಷಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ, ಹೆಚ್ಚಿನ ಶಕ್ತಿ ತುಂಬಿ ಇವತ್ತೆಲ್ಲ ಮುಖಂಡರು ಭಾಳ ಬೇಗ ಬಂದಿದ್ದೀರ. ಅದರಲ್ಲೂ ವಿಜಯಣ್ಣವರು ನನಗೆಲ್ಲೋ ಒಂಥರ ಭಯ ಆಗ್ತಿತ್ತು. ನಿನ್ನೆ ಫೋನ್ ಬಂತು, ನಾನು ಶಿವಮೊಗ್ಗ ಹೋಗಬೇಕು, ತಾಪತ್ರ ಇದೆ ಅಂತ. ನಾನು ವಿಜಯಣ್ಣವ್ರಿಗೆ ಹೇಳಿದೆ, ಇಲ್ಲ ವಿಜಯಣ್ಣ, ದಯವಿಟ್ಟು ಕಾರ್ಯಕ್ರಮನೇ ಮುಂದಕ್ಕೆ ಹಾಕ್ಬಿಡ್ತೀನಿ ಬೇಕಾದರೆ ಅಂತ. ಹಾಗಾದರೆ ಮುಂದಕ್ಕೆ ಹಾಕ್ಬೇಡ, ಬರ್ತೀನಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ. ನಾನು ಬೆಳಗ್ಗೆನೇ 8:30 ಕೆಳಗಡೆ ವಾಕಿಂಗ್ ಮಾಡಿ 9 ಕಾಲಿಗೆ ವಿಜಯಣ್ಣವ್ರ ಮನೇಲಿ ನಿಂತಿದ್ದೆ. ಯಾಕೆಂದರೆ ನಮ್ಮ ನಾಯಕರ ಬಗ್ಗೆ ಅಷ್ಟು ವಿಶ್ವಾಸ, ಯಾವತ್ತೂ ಅಷ್ಟು ನಮ್ಮನ್ನು ರಾಜಕೀಯವಾಗಿ ಬೆಳೆಸಿದಂಥವ್ರನ್ನ ನೆನೆಸ್ಕೊಳ್ಳೋದು ನನ್ನ ಧರ್ಮ, ನನ್ನ ವೃತ್ತಿಗೆ ಗೌರವ. ಶಾಸಕನಾಗಿ ಎಲ್ಲ ರೀತಿಯ ಇವತ್ತು ಯಾರು ನಮ್ಮ ಮುಖಂಡರಿದ್ದಾರೆ, ನಿಮ್ಮೆಲ್ಲರ ಮುಂದೆ ನಮ್ಮ ನಾಯಕರಿಗೆ, ಮುಖಂಡರಿಗೆ, ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಮ್ಮ ಪಾದಗಳಿಗೆ ಮಾಡ್ತಾ ನಾನು ಮತ್ತೆ ನಮ್ಮ ನಾಯಕರಾದಂಥ ಮಾತಾಡೋದಕ್ಕೆ ಅವಕಾಶವನ್ನು ನಾನು ಮಾಡಿಕೊಡ್ತೀನಿ. ವಿಜಯಣ್ಣ ಅವರು ತಮ್ಮನ್ನುದ್ದೇಶಿಸಿ ಮಾತಾಡ್ತಾರೆ. ಕೃಷ್ಣಪ್ಪನವರ ನಾಯಕತ್ವದಲ್ಲಿ ನಾವೀಗ ಅತಿ ಹೆಚ್ಚಿನ ಅಂದರೆ ನಮ್ಮ ಹೆಚ್ಚು ಕಮ್ಮಿ 1 ಲಕ್ಷ ಲೀಡ್ನಲ್ಲಿ ನಮ್ಮ ಬೆಂಗಳೂರು ಸೌತ್ ಇದರಿಂದ ನಮಗೆ ಅವ್ರಿಗೆ ಗೆಲುವು ಸಾಧಿಸಿದ್ವಿ. ಡಾಕ್ಟರ್ ಮಂಜುನಾಥ್ ಅವರು ಭಾಳ ಒಳ್ಳೆಯ ವ್ಯಕ್ತಿ ಮತ್ತು ಭಾಳ ಬೇಕಾದಂಥ ವ್ಯಕ್ತಿ ಆಗಿರೋದ್ರಿಂದ ಅವರೆಲ್ಲರಿಗೂ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ಮತ್ತು 2,75,000 ಲೀಡಲ್ಲಿ ಗೆದ್ದಿರೋ ಅವರು ಬಡವ್ರ ಬಗ್ಗರಿಗೆ, ದೀನ ದಲಿತರಿಗೆ, ಹಿತೈಷಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೀವಿ. ಮಂಜುನಾಥ್ ಅವ್ರ ಒಳ್ಳೆ ಗುಣ ಮತ್ತು ನಮ್ಮ MLA ಕೃಷ್ಣಪ್ಪನವರ ಕಾರ್ಯಕ್ರಮ ಮತ್ತು ಜನಪರವಾದಂಥ ಕಾರ್ಯಕ್ರಮ ಮಾಡೋದ್ರಿಂದ ಇಷ್ಟ ಒಳ್ಳೆ ಲೀಡ್ ಬಂದಿದೆ. ಅವರು ಮಾಡಿದಂಥ ಒಳ್ಳೆ ಕಾರ್ಯಕ್ರಮಗಳು ಬಡವರು ಬಗ್ಗರು ಎಲ್ಲ ನೋಡಿ ಅವರು ಒಳ್ಳೆ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟು ಮತ್ತು ಅವ್ರಿಗೆ ಆರೋಗ್ಯವನ್ನು ಬಡವರು ಬಗ್ಗರಿಗೆ ಆರೋಗ್ಯ ಕೊಟ್ಟಿರೋದ್ರಿಂದ ಅವರು ಎಂಥವ್ರಿಗೂ ಕೂಡ ಒಂದು ಒಳ್ಳೇದು ಬಯಸೋದ್ರಿಂದ ಇಷ್ಟವನ್ನು ಮಾಡಿದ್ದಾರೆ. ಏನು ಹೇಳ್ತೀರಿ ಇವತ್ತು ಇದೆಲ್ಲ ನೋಡಿದಾಗ ಮಂಜುನಾಥ್ ಅವರು ಇಷ್ಟು ದೊಡ್ಡ ಲೀಡಿಂದ ಗೆಲ್ಲೋದಕ್ಕೆ ನಿಮ್ಮ ಕ್ಷೇತ್ರ ಕಾರಣ? ನಮ್ಮ ಕ್ಷೇತ್ರ ಅನ್ನೋದಕ್ಕಿಂತ ನಮ್ಮ ಕ್ಷೇತ್ರದ ಜನ ಕಾರಣ. ಅವ್ರ ಪ್ರೀತಿ, ಅವ್ರ ವಿಶ್ವಾಸ ಮಂಜುನಾಥ್ ಮೇಲೆ ಇದ್ದಿದ್ದಕ್ಕೆ ಇದೆಲ್ಲ ಸಾಧ್ಯ ಆಗಿದ್ದು. ಬಂಡೆನ ಯಾರು ಹೊಡೆಯೋಕ್ಕಾಗಲ್ಲ ಅಂತ ಇದ್ರು, ಮಂಜುನಾಥ್ ಅವ್ರು ಹೊಡೆದ್ಬಿಟ್ಟಿದ್ದಾರೆ. ಅದು ನಮಗೆಲ್ಲ ಖುಷಿ ವಿಚಾರ. ಮಂಜುನಾಥ್ ಅಂತ ನಾಯಕರು ಬರೀ ನಮ್ಮ ಬೆಂಗಳೂರು ಸೌತ್ಗೆ ಇಲ್ಲ ಬೆಂಗಳೂರು ರೂರಲ್ಗೆ ಅಂತಲ್ಲ, ಇಡೀ ದೇಶಕ್ಕೆ ಬೇಕು ಇಂಥ ನಾಯಕರು ಬಂದಾಗ ಬಡವ್ರಿಗೆ ಆಗಲಿ ಇಲ್ಲ ಪೇಷಂಟ್ಸ್ಗಾಗಲಿ ತುಂಬ ಉಪಯೋಗ ಆಗುತ್ತೆ. ತುಂಬ ಉಪಯೋಗ ಆಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಮಂಜುನಾಥ್ಗೆ ಇನ್ನೂ ಶಕ್ತಿ ಕೊಡಲಿ, ನಮ್ಮ ವಾರ್ಡ್ಗೆ ಆಗಲಿ ಇಲ್ಲ ನಮ್ಮ ಕ್ಷೇತ್ರಕ್ಕಾಗಲಿ ತುಂಬ ಒಳ್ಳೆ ಕೆಲಸಗಳು MLA ಕೃಷ್ಣಪ್ಪ ಮುಖಾಂತರ, ಮಂಜುನಾಥ್ ಮುಖಾಂತರ ಆಗಲಿ ಅಂತ ಕೇಳ್ಕೊತೀನಿ. ಮಂಜುನಾಥ್ ಅವರ ಗೆಲುವಲ್ಲಿ ನಿಮ್ಮ MLA ಅವರ ಪಾತ್ರ ಏನಿದೆ? ತುಂಬ ಇದೆ. MLA ಅವ್ರ ಪಾತ್ರ ತುಂಬ ಇದೆ. ಆ್ಯಕ್ಚುಲಿ MLA ಅವರು ಆ ಕಾರ್ಯಕರ್ತರುಗಳನ್ನ ಅಷ್ಟು ಕ್ಲೀನಾಗಿ ನೋಡ್ಕೊಂಡಿದ್ದಾರೆ. ಕಾರ್ಯಕರ್ತರಿಗೆ ಎಲ್ಲೂ ನೋವು ಮಾಡ್ದಿರ ಯಾವುದೇ ಫಂಕ್ಷನ್ ಕರೆದ್ರು ಪ್ರೀತಿಯಿಂದ ಬಂದು ಜನಗಳ ಜೊತೆ ಅವ್ರ ಕಷ್ಟ ಏನು ಸುಖ ಏನು ಅಂತ ಕೇಳಿರೋದ್ರಿಂದ ಇವತ್ತು ಮಂಜುನಾಥ್ ಅವ್ರಿಗೆ ಅದು ಪ್ಲಸ್ ಆಗಿದೆ. ಈ ಥರ ಫಸ್ಟ್ ಕಾರ್ಯಕ್ರಮಕ್ಕೆ ಹೋದಾಗ ಮಂಜುನಾಥ್ ಅವ್ರದ್ದು ಒಂದು ಸ್ಪೀಚಲ್ಲಿ 2 ಡೈಲಾಗು ನನ್ನ ಮನಸ್ಸಿಗೆ ತುಂಬ ಮುಟ್ಟಿತ್ತು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಇದೆರಡು ತುಂಬ ನನಗೆ ಮನಸ್ಸಿಗೆ ಕಾಡಿದ ವಿಚಾರ. ಇದನ್ನೇ ಎಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ತುಂಬ ಮೇಲಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.